टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇಂದು ಪ್ರಜ್ವಲ್ ರೇವಣ್ಣಗೆ ಇವತ್ತು ನಿಜಕ್ಕೂ ಬಿಗ್ ಡೇ. ಯಾಕಂದರೆ ಇವತ್ತು ತೀರ್ಪು ಬರುತ್ತೆ. ಏನಾಗಬಹುದು ಭವಿಷ್ಯ? KR ನಗರ ಮಹಿಳೆ ಅತ್ಯಾಚಾರ ಕೇಸ್ನಲ್ಲಿ ಇವತ್ತು ತೀರ್ಪು ಬರುತ್ತೆ. ವೆರಿ ಇಂಪಾರ್ಟೆಂಟ್. ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಇವತ್ತು ತೀರ್ಪನ್ನು ಪ್ರಕಟಿಸುತ್ತೆ. ಯಾಕಂದರೆ ಮುಂದಕ್ಕೆ ಹಾಕಲಾಗಿತ್ತು ಇವತ್ತಿನ ಡೇಟಿಗೆ. ಇವತ್ತು ಅದರ ತೀರ್ಪು ಬರುತ್ತೆ. ಬನ್ನಿ, ನಮ್ಮ ಹಿರಿಯ ಪ್ರತಿನಿಧಿ ರಮೇಶ್ ನಮ್ಮದೀಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಭಾಳ ಗಮನಿಸಬೇಕಾದಂಥ ಸಂಗತಿ, ಇವತ್ತು ಪ್ರಜ್ವಲ್ ರೇವಣ್ಣ ಅವರ ಭವಿಷ್ಯ ಇವತ್ತು ತೀರ್ಮಾನ ಆಗುತ್ತೆ. ಯಾಕಂದರೆ KR ನಗರ ಮಹಿಳೆ ಅತ್ಯಾಚಾರ ಕೇಸಿಗೆ ಸಂಬಂಧಪಟ್ಟಂಗೆ ಇವತ್ತು ತೀರ್ಪು ಬರ್ಬೋದು. ನಿಜಕ್ಕೂ ಇವತ್ತು ಬಿಗ್ ಡೇ. ಏನಾಗ್ಬೋದು ರಮೇಶ್? ರಂಗನಾಥ್, ಮೊನ್ನೆ ಅಷ್ಟೇ ಈ ಕೇಸ್ನ ಒಂದು ತೀರ್ಪು ನಿಗದಿಯಾಗಿತ್ತು. ಆದ್ರೆ ಎರಡು ಸ್ಪಷ್ಟೀಕರಣ ಕೇಳಿದ್ರಿಂದ, ಅಂದ್ರೆ ಆ ಸ್ಪಷ್ಟೀಕರಣ ಬಯಸಿದ್ರಿಂದ ಕೋರ್ಟ್ ಆ ಸ್ಪಷ್ಟೀಕರಣ ನೀಡಿದ ಬಳಿಕ ಇವತ್ತಿಗೆ ತೀರ್ಪು ನಿಗದಿಯಾಗಿದೆ. ಇದರಲ್ಲಿ ಪ್ರಜ್ವಲ್ ರೇವಣ್ಣಗೆ ಬಹಳ ದೊಡ್ಡ ಸವಾಲಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಇರೋ ಕೇಸುಗಳಲ್ಲಿ ಬಹಳ ಕಷ್ಟಕರವಾದ ಕೇಸು ಅಥವಾ ಅವ್ರ ವಿರುದ್ಧ ಬಹಳ ಸಾಕ್ಷ್ಯಗಳನ್ನ ಪ್ರಾಸಿಕ್ಯೂಷನ್ ಸಂಗ್ರಹಿಸಿರೋ ಕೇಸ್ ಅಂದ್ರೆ ಇದೇನೆ. ಹೀಗಾಗಿ ಈ ಕೇಸ್ನಲ್ಲಿ ವಿಕ್ಟಿಮ್ ಸ್ಟೇಟ್ಮೆಂಟ್ ಇದೆ, ಜೊತೆಗೆ ಕೆಲವೊಂದು ಅಂದ್ರೆ ಸ್ಪರ್ಮ್ ಗುರುತು, ಅಂದ್ರೆ ಆಕೆಯ ಬಟ್ಟೆಯಲ್ಲಿ ಪ್ರಜ್ವಲ್ನ ಸ್ಪರ್ಮ್ ಗುರುತು ಸಿಕ್ಕಿದೆ. ಜೊತೆಗೆ ಅದಾದ್ಮೇಲೆ ಸಾಂದರ್ಭಿಕ ಸಾಕ್ಷ್ಯಗಳಿದೆ. ಹೀಗಾಗಿ ಇದನ್ನ ಆಧರಿಸಿ ಪೊಲೀಸರು ಜೊತೆಗೆ ಆತನ ಒಂದು ವಿಡಿಯೋ, ಅಂದ್ರೆ ಪ್ರಜ್ವಲ್ ರೆಕಾರ್ಡ್ ಮಾಡಿದ್ದಾನೆ ಅಂತ ಹೇಳಲಾಗ್ತಿದ್ದಂತ ವಿಡಿಯೋ, ಇದೆಲ್ಲವನ್ನು ಆಧರಿಸಿ ಪ್ರಾಸಿಕ್ಯೂಷನ್ ವಾದ ಮಾಡಿದ್ದಾರೆ. ಆದ್ರೆ ಇದೆಲ್ಲವೂ ಸುಳ್ಳು, ಮತ್ತೆ ವಿಕ್ಟಿಮ್ಗೂ ಪ್ರಜ್ವಲ್ಗೂ ಸಂಬಂಧನೇ ಇಲ್ಲ, ಮತ್ತೆ ಯಾವುದೇ ರೀತಿ ಅವರು ಅತ್ಯಾಚಾರ ಮಾಡಿಲ್ಲ ಅಂತ ಹೇಳಿ ಪ್ರಜ್ವಲ್ ಪರ ವಕೀಲರು ವಾದ ಮಾಡಿದ್ದಾರೆ. ಅದಕ್ಕೆ ಅವ್ರು ಟೆಕ್ನಿಕಲ್ ಎವಿಡೆನ್ಸ್ ಪೊಲೀಸರು ಸಂಗ್ರಹಿಸಿರೋ ರೀತಿನೇ ಸರಿ ಇಲ್ಲ ಅಂತ ಹೇಳಿ ಪ್ರಜ್ವಲ್ ಪರ ವಕೀಲರು ವಾದ ಮಂಡನೆ ಮಾಡಿದ್ದಾರೆ. ಹೀಗೆ ಅಂತಿಮವಾಗಿ ಕೋರ್ಟ್ ಇವತ್ತು ತೀರ್ಮಾನ ಮಾಡುತ್ತೆ ಈ ಕೇಸಲ್ಲಿ ಪ್ರಜ್ವಲ್ ತಪ್ಪಿತಸ್ಥನೋ ಅಲ್ವೋ ಅನ್ನೋದನ್ನ ಕೋರ್ಟ್ ತೀರ್ಮಾನ ಮಾಡುತ್ತೆ. ತಪ್ಪಿತಸ್ಥ ಅಂತ ಏನಾದ್ರು ಆದ್ರೆ ಆಮೇಲೆ ಶಿಕ್ಷೆ ಪ್ರಮಾಣ ನಿಗದಿ ಆಗುತ್ತೆ. ಒಂದ್ ವೇಳೆ ತಪ್ಪಿತಸ್ಥ ಅಲ್ಲ ಅಂತ ತೀರ್ಮಾನ ಆದ್ರೆ ಅದು ಪ್ರಜ್ವಲ್ ರೇವಣ್ಗೆ ಬಹಳ ದೊಡ್ಡ ರಿಲೀಫ್ ಸಿಕ್ಕಂತಾಗುತ್ತೆ. ಹೀಗಾಗಿ ಇವತ್ತಿನ ಕೋರ್ಟ್ನ ತೀರ್ಪೇನಿದೆ ಅದು ಪ್ರಜ್ವಲ್ ರೇವಣ್ಣ ಪಾಲಿಗೆ ಬಹಳ ಮಹತ್ವದ್ದು ಅಂತ ಹೇಳಿ ಹೇಳ್ಬೋದು. ಎಸ್, ಧನ್ಯವಾದ ರಮೇಶ್.